ನಾನು ಹೋಗಿ ಅಡ್ಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ. ಹೌದು, ಇದೇನ್ರಿ ಇದು ಲೆಟ್ರು? ಹಾ, ಇದು ಆಫೀಸ್ ಲೆಟ್ರು. ಆಫೀಸ್ ಲೆಟ್ರಾ? ಮನೆಗೆ ಯಾಕೆ ತಗೊಂಡ್ ಬಂದ್ರಿ? ಅದು ಆಫೀಸಿಂದ ನಮಗೆ ಕೊಟ್ಟಿರ್ತಾರೆ, ನಾವಿದನ್ನು ಕ್ಲೈಂಟಿಗೆ ತೋರಿಸಿದ್ರೆ ಕಾರ್ ಕೊಡ್ತಾರೆ, ಆಮೇಲೆ ನಾವು ಸರ್ವಿಸ್ ಮಾಡ್ತೀವಿ. ಹಾಗಾದ್ರೆ ಅದನ್ನ ಎಷ್ಟು ಜೋಪಾನವಾಗಿಡಬೇಕು. ಎಲ್ಲಿಟ್ಟಿದ್ದೀರಲ್ಲ, ಬ್ಯಾಗ್ ಒಳಗಡೆ ಇಡಿ. ಆಯ್ತು, ಇವಾಗ ಇಟ್ಕೊಳ್ತೀವಿ. ಲಕ್ಷ್ಮಿ, ಇಷ್ಟು ದಿನ ನಮ್ಮ ಬದುಕಲ್ಲಿ ಪ್ರೀತಿ ಪ್ರಾಮಾಣಿಕತೆ ಇರ್ತಾ ಇತ್ತು. ಇನ್ಮೇಲೆ ಆ ಜಾಗನ ಸುಳ್ಳು ಆಕ್ರಮಿಸ್ಕೊಂಡ್ಬಿಡುತ್ತೆ. ನಾನು ಇನ್ನೂ ಎಷ್ಟು ಸುಳ್ಳು ಹೇಳ್ತೀನೋ ಗೊತ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡು. ರೀ ಬಂದ್ರಾ? ಅಮ್ಮ ತಾಯಿ, ನಾನು ಕೂಡಿಟ್ಟಿ ದುಡ್ಡು ಮೇಲೆ ಯಾರು ಕಣ್ಣು ಬಿತ್ತೋ ಏನೋ. ಈ ಸಲ ಯಾರಿಗೂ ಗೊತ್ತಾಗ್ದಿರೋಂಗೆ ನೋಡ್ಕೊಳಮ್ಮ ತಾಯಿ. ರೀ, ಕಳೆದೋಗಿರೋ ದುಡ್ಡು ಸಿಕ್ಬಿಡ್ತಾ? ಆ ಕಳ್ಳನ ಮಗ ಎಲ್ಲಿದ್ದಾನೋ ಏನೋ, ಅವನು ಸಿಕ್ಕಿ ನಮಗೆ ದುಡ್ಡು ಕೊಡೋಷ್ಟೊತ್ತಿಗೆ ನಾವು ಮನೆ ಕಟ್ಸೋಕ್ಕಾಗುತ್ತಾ? ಮತ್ತೆ ಈ ದುಡ್ಡು ಎಲ್ಲಿಂದ ಬಂತು ರೀ? ಅವತ್ತೇ ಹೇಳಿದ್ನಲ್ಲೇ PF ಲೋನ್ ಅಪ್ಲೈ ಮಾಡಿದ್ದೀನಿ ಅಂತ, ಆ ದುಡ್ಡಿದು. ಅಲ್ಲ ರೀ, ಆ ಸಲ ನೀವು ಈ ಪೆಟ್ಟಿಗೆಯಲ್ಲಿ ದುಡ್ಡಿಟ್ಟಿದ್ದಕ್ಕೆ ತಾನೇ ಆ ಕಳ್ಳ ಕದ್ಕೊಂಡು ಹೋಗಿದ್ದು. ಮತ್ತೆ ಇದೇ ಪೆಟ್ಟಿಗೆಯಲ್ಲಿ ಇಡ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಣೆ, ಇದರಲ್ಲಿ ಇಟ್ರೇನೆ ನನಗೆ ಒಳ್ಳೇದು ಅನ್ಸುತ್ತೆ, ಅದೇ ಅಭ್ಯಾಸ. ಹೇಗೋ ನಾಳೆ ಬೆಳಿಗ್ಗೆ ಮೇಸ್ತ್ರಿ ಕೊಟ್ಬಿಡ್ತೀನಲ್ಲ, ಏನೂ ತೊಂದರೆ ಆಗಲ್ಲ. ಅಲ್ಲ ರೀ, ಇವಾಗಿರೋ ಇಷ್ಟೇ ದುಡ್ಡಲ್ಲಿ ಏನು ಮನೆ ಕಟ್ಟಿ ಆಗೋಗುತ್ತಾ? ಕೆಲಸ ಶುರು ಮಾಡೋದು ನಿಲ್ಲಿಸೋದು ಮಾಡೋ ಬದಲು ಒಂದೇ ಸಲಕ್ಕೆ ದುಡ್ಡೆಲ್ಲ ಅರೇಂಜ್ ಮಾಡಿದ್ಮೇಲೆ ಮನೆ ಕಟ್ಸೋಕೆ ಶುರು ಮಾಡಿದ್ರೆ ಒಳ್ಳೇದಲ್ವಾ? ಏಯ್ ದಡ್ಡಿ, ಈಗ ಸ್ವಲ್ಪ ದುಡ್ಡು ಬಂದಿದೆ, ನಾಳೆ ಪಾಯ ಹಾಕಿ ಅದನ್ನು ತೋರಿಸಿದ್ರೆ ಉಳಿದಿದ್ದ ದುಡ್ಡೆಲ್ಲ ಟಕ 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 ಅಂತ ಬರುತ್ತೆ. ಆಮೇಲೆ ಮನೆ ಕಟ್ಸೇ ಬಿಡೋಣ. ಹಾಂ, ಹೇಗೋ ರೀ, ಈ ದುಡ್ಡನ್ನ ನೀವು ಹುಷಾರಾಗಿ ಇಟ್ಕೊಂಬಿಡಿ, ಅಷ್ಟೇ ಸಾಕು. ಒಂದು ಸಲ ಲೆಕ್ಕ ತಪ್ಪೋದು, ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇರೋಕ್ಕಾಗುತ್ತಾ? ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ತೋರಿಸ್ತೀನಿ. ನೋಡು ಚೈನಾ, ನಾನು ಮಲಗಬೇಕಾದ್ರೆ ನನ್ನ ಕೈಗೆ ಇದನ್ನು ಹಾಕ್ಕೊಂಡು ಸೂಟ್ ಕೇಸಿಗೆ ಬೀಗ ಹಾಕಿ ಮಲ್ಕೋತೀನಿ. ಹೆಂಗೆ? ಬಡ್ಕೋಬೇಕು, ಏನಾರು ಒಂದು ಮಾಡ್ಕೊಳ್ಳಿ. ಏಯ್, ಊಟಕ್ಕೆ ರೆಡಿ ಆಯ್ತಾನೆ? ಹಾಂ, ಅದಕ್ಕೆ ಹೋಗ್ತಿರೋದು. ಹಾಂ ವಾ, ಹುಡುಗಿ ಬಂದರೆ ನಿನ್ಗೇನೇನು ಅನುಮಾನ ಎಲ್ಲ ಕೇಳ್ಕೊಂಬಿಡವ. ಪದೇ ಪದೇ ಅದೆಲ್ಲ ಮಾತಾಡೋಕ್ಕಾಗಲ್ಲ. ನೀನು ಒಂದು ಮಾತು ಹೇಳು ಸರಿಯಾಗಿ. ಸಿದ್ದೆ ಕೂಡ ಬಲ್ಲ ಇಲ್ಲಿ. ಏನಪ್ಪಾಜಿ? ಎಲ್ಲಿಗಿಲ್ಲ ಹೊಂಟೆ? ಹೊಸ ಅರ್ಜೆಂಟ್ ಕೆಲಸ ಇತ್ತು, ಹೋಗಿ ಮುಗಿಸ್ಕೊ ಬಂದ್ಬಿಡ್ತೀನಿ. ಲೇ, ನೀನು ಇವತ್ತು ಯಾವ ಕೆಲಸನೂ ಮಾಡೋದು ಬೇಡ, ಕೂತ್ಕೊಳ್ಳ ಅಲ್ಲಿ, ಕೂತ್ಕೊಳ್ಳ. ಯಾಕಪ್ಪಾಜಿ? ಏ, ಮುನ್ಸಾಮಿ ಮಗಳು ಬತ್ತಾವಳೆ ಕನ್ಲ. ಅವ್ರು ಬಂದ್ರೆ ನೀವೇ ಮಾತಾಡ್ ಕಳಿಸಿ, ನಾನಿರೋದು ಯಾಕೆ? ಆ ಹುಡುಗಿನ ಮದುವೆ ಆಗ್ತಾ ಇರೋದು ನೀನು ಕಲ, ನೀನೇ ಇರಬೇಕು. ನನ್ನ ಮಗನಲ್ಲಿ ನೀನು ಏನು ಕಂಡೆ, ನನ್ನ ಮಗ ನಿನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ನಿನ್ನ ಮುಂದೆನೇ ಕೇಳ್ತೀವಿ. ನಿಮ್ಮಪ್ಪ ಹೇಳ್ತಾರೆ ಸರಿಯಾಗಿದೆ ಕಲ, ನಿನ್ನ ಒಳ್ಳೇದಕ್ಕೆ ತಾನೇ ಅವ್ನು ಹೇಳೋದು. ಅಯ್ಯೋ, ಈಗಲೇ 108 ತಲೆನೋವು,
ಇದ್ಯಾರ ಹುಟ್ಟದ್ದವ್ರು ಏನಪ್ಪ? ಅಣ್ಣ ಬಂದ್ಯಾ? ನಾನು ಹೊರಡೋದ್ರೊಳಗೆ ನೀನ್ ಬರ್ತೀಯೋ ಇಲ್ವೋ ಅನ್ಕೊಂಡಿದ್ದೆ, ಬಂದಿಯಲ್ಲ. ಹೊರಡ್ತೀನಿ ಅಂತ ಗೊತ್ತಾಗೆ ಬಂದ್ಯಾ? ನಾನು ಇಲ್ಲೇ ಇದ್ರೆ ಆ ಮನೆನ ಯಾರು ನೋಡ್ಕೋತಾರೆ? ಹೌದು, ನಿನ್ ಪ್ರೀತಿ ವಿಷಯ ಅವ್ರ ಹತ್ರ ಹೇಳ್ಕೊಂಡ್ಯಾ? ಇಲ್ವಾ? ಯಾಕೋ ಅಣ್ಣ, ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯಾ? ಬೇಗ ಹೇಳ್ಕೊಂಡ್ಬಿಡು. ನೀವಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಅವ್ರೇನಾದ್ರು ನಿನ್ ಪ್ರೀತಿನ ಒಪ್ಕೊಂಡ್ರೆ ನಿನ್ ಒಳ್ಳೆ ಸಂಗಾತಿ ಆಗ್ತಾರೆ. ಏನೋ ನೀನು ಮತ್ತೆ ಮತ್ತೆ ಭಯ ಅಂತೀಯ? ಬೇರೆ ಎಲ್ಲ ವಿಷಯ ಮಾತಾಡೋಕ್ಕಾಗುತ್ತೆ, ಈ ವಿಷಯ ಮಾತಾಡೋದಕ್ಕಾಗಲ್ವಾ? ಪ್ರೀತಿ ಹುಟ್ಟಾಗ ಹೋಗಿ ಹೇಳ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಪ್ರೀತಿ ನಮ್ ಕೈಗೆ ಸಿಗಲ್ಲ, ಹೋಗ್ಬಿಡುತ್ತೆ. ನಿಂಗೇನಾದ್ರು ಅಷ್ಟೊಂದು ಭಯ ಆದ್ರೆ ಯೋಚನೆ ಮಾಡ್ಬೇಡ, ನಾನ್ ನಿನ್ ಜೊತೆ ಬರ್ತೀನಿ, ಒಟ್ಟಿಗೆ ಹೋಗಿ ಹೇಳೋಣ. ನೀನ್ ಯಾವಾಗ ಪ್ರೀತಿ ವಿಷಯ ಹೇಳ್ಕೋತೀಯ ಅದೇ ಒಳ್ಳೆ ಟೈಮು. ಅದಕ್ಕೆ ಅಂತ ಸೆಪ್ರೇಟ್ ಆಗಿ ಒಳ್ಳೆ ಟೈಮ್ ಅಂತ ಇರಲ್ಲ. ಸರಿ ನೋಡು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡ. ನೋಡಿದ್ಯಾ, ದೇವ್ರು ನಿನ್ಗೆ ವರ ಕೊಟ್ಟಿದ್ದಾನೆ. ನಮ್ಗಾದ್ರೆ ಯಾರು ಏನಂದ್ರು ಕೇಳಿಸ್ಕೋಬೇಕು, ಕೇಳಿಸ್ಕೊಂಡು ಬೇಜಾರು ಮಾಡ್ಕೋಬೇಕು. ಅದೇ ನಿನ್ಗೆ ಹಾಗಲ್ಲ. ಖುಷಿಯಾಗಿರು. ನೀನು ನನ್ನ ಖುಷಿನ ಹೇಗೆ ಬಯಸ್ತೀಯ, ನಾನು ಹಾಗೆ ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಬಯಸ್ತೀನಿ. ಆದಷ್ಟು ಬೇಗ ನೀನು ಪ್ರೀತಿನ ಹೇಳ್ಕೊಂಡ್ಬಿಡು. ಜನ ಪ್ರತಿ ಸಲ ತವರು ಮನೆಯಿಂದ ಹೋಗ್ಬೇಕಾದ್ರೆ ನೀನು ಹೀಗೆ ಆಡ್ತಾ ಇದ್ರೆ ಪಾಪ ಅವ ಏನು ಅನ್ಕೊಳಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಹೀಗಾಗೋದು ಸಹಜ. ಆದ್ರೆ ನಾವು ಹೀಗೆ ಮಾತಾಡೋದು ಸ್ವಲ್ಪ ತಪ್ಪು ಅನ್ಸುತ್ತಲ್ಲ. ಸರಿಯಾಗಿ ಹೇಳಿದ್ರಿ ಭಾವ. ನೀವು ಎಷ್ಟೇ ತಲೆಮಾರುಗಳು ಕಳೆದ್ರು ಅವ್ರ ಮನೆಯಿಂದ ಗಂಡನ ಮನೆಗೆ ಒಂದು ಹೆಣ್ಮಗು ಹೋದ್ರೆ ತವ್ರ ಮನೆಯವ್ರಿಗೆ ಕಣ್ಣೀರು ತಪ್ಪಿದ್ದಲ್ಲ ಬಿಡಿ. ಹರಿ, ನೀ ಯಾಕೆ ಕಳ್ತಿದ್ಯಾ? ಬಜಾರಿ ಮನೇಲಿದ್ದಾಗ ಗಲಗಲ ಅಂತಿರೋದು, ಈಗ ಅವಳು ಹೊರಟ್ಬಿಟ್ರೆ ಮನೆಯೆಲ್ಲ ಬೇಕೋ ಅನ್ಸುತ್ತೆ. ಇನ್ಯಾವಾಗ ಬರ್ತಾಳು? ಏನು ನಾನು ಮತ್ತೆ ಮನೆಗೆ ಬರೋದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ಇನ್ನೇನ್ ಹಬ್ಬಗಳೆಲ್ಲ ಶುರು ಆಗುತ್ತೆ, ಎಲ್ಲ ಹಬ್ಬದಲ್ಲೂ ಬರ್ತೀನಿ. ಆಮೇಲೆ ಮುಂದಿನ ತಿಂಗಳೇ ಆಷಾಢ, ಇಲ್ಲೇ 1 ತಿಂಗಳು ಬಂದಿರ್ತೀನಿ ಕಣೋ.
ಜಾನ್ವಿಯವ್ರು ಹೇಳ್ತಿರೋದು ಸರಿಯಾಗಿದೆ. ಈಗ ಹೊರಡ್ತೀವಿ, ಇನ್ನು 1 ತಿಂಗಳಿಗೆ ವಾಪಸ್ ಹಾಜರು. ಬನ್ನಿ ಆಶೀರ್ವಾದ ತಗೊಳ್ಳೋಣ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಜಾನು, ಹುಷಾರಮ್ಮ. ಅಳಿಯಂದ್ರನ್ನ ಚೆನ್ನಾಗಿ ನೋಡ್ಕೊ. ಚೆನ್ನಾಗಿ ಹೇಳಿದ್ರಿ ಮಾವ. ನೀವೂನು ನಿಮ್ಮ ಮಗಳೇನು ಅಳಿಯಂದ್ರನ್ನ ನೋಡ್ಕೊಳ್ಳೋದು, ಅಳಿ ಅಂದ್ರೆ ನಿಮ್ಮ ಮಗಳನ್ನ ನೋಡ್ಕೋಬೇಕು ಅಲ್ವೇನೆ ಜಾನು? ಜಾನು, ಮನೆಯಲ್ಲಿ ನೀನೊಬ್ಬಳೇ ಇರಬೇಡ, ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೋಕಂದ. ಅಷ್ಟು ದೊಡ್ಡ ಮನೆಯಲ್ಲಿ ಯಾರಾದರೂ ನಿನ್ನ ಜೊತೆಗಿದ್ರು ಒಳ್ಳೇದಲ್ವ ಮಗ? ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ಬಂದು ನಮ್ಮ ಜೊತೆನೇ ಇದ್ಬಿಡು. ಆಗ ನೀನೊಬ್ಬಳಿದ್ರೆ ನಮಗೆ 100 ಜನ ಇದ್ದ ಹಾಗೆ. ನಾನು ನಿನ್ನ ಜೊತೆಲಿರೋದಕ್ಕೆ ನೀನು ಗಂಡ ಬಿಡಬೇಕಲ್ಲಮ್ಮ. ನೋಡಮ್ಮ, ಅವನೇ ನಿನ್ನ ಜೊತೆಯಲ್ಲಿರ್ತಾನೆ, ನಾನಿರೋದು ಹೇಗಮ್ಮ? ಅವ್ರು ನನ್ನ ಜೊತೆ ಇದ್ರೆ ನನಗೆ ಬೇರೆ ಇನ್ಯಾರು ಬೇಕು ಹೇಳು? ಅತ್ತೆ ನೋಡಿದ್ರಾ ನನ್ನ ಮಗಳನ್ನ? ಎಷ್ಟೇ ಆದ್ರೂ ಅವಳ ಗಂಡನ್ ಬಿಟ್ಕೊಡ್ಲಿಲ್ಲ. ಸರಿ ಅಮ್ಮ, ನಾವೇನು ಬರ್ತೀವಿ. ಆಯ್ತಮ್ಮ. ಬರ್ತೀನಪ್ಪ. ಗುಡ್ ನ್ಯೂಸ್ ಮಾಡಬೇಡ. ಬರ್ತೀನದ್ಕೆ. ಏ ದೇವ್ರ ನಮಸ್ಕಾರ. ನನಗೆ ಬಾ. ಏನ್ ಮಾಡಕ್ ಬರ್ತಿಲ್ಲ. ಅಜ್ಜಿ ಹೋಗಿ ಬರ್ತೀವಿ. ಬರ್ತೀವಿ ಅಜ್ಜಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನಿವಾಸ. ಚಿನ್ನಮರಿ, ಏನಾಯ್ತು? ಟೆನ್ಷನ್ ಆಗ್ತಿದೆ ರೀ. ಟೆನ್ಷನ್? ನಿಮ್ಗೆ ಯಾಕೆ ಟೆನ್ಷನ್ ಅಪ್ಪ? ಇಡೀ ಕಾಲೇಜ್ಗೆ ಫಸ್ಟ್ ಬರೋರು ನೀವು. ನಿಮ್ಮಂಥ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ಬಿಟ್ರೆ ನನ್ನಂಥ ದೊಡ್ಡ ಸ್ಟೂಡೆಂಟ್ಸ್ ಏನು ಮಾಡಬೇಕು? ಅದೇ ಮತ್ತೆ, ನೀವು ದೊಡ್ಡ ಸ್ಟೂಡೆಂಟಾ? ನನಗಿಂತ ಬುದ್ಧಿವಂತರು ನೀವು. ನಾನು ಪುಸ್ತಕದ ಹುಳು ಆದ್ರೆ ನೀವು ಪ್ರಪಂಚನೆಲ್ಲ ತಿಳ್ಕೊಂಡಿರೋ ಮೆದುಳು. ಜಾನ್ವಿ ಅವರೇ, ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀನಿ ಅಂದಮೇಲೆ ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಯಾವ ಡೌಟು ಇಲ್ಲ ನೋಡಿ. ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ರು ರಿಸಲ್ಟ್ ಬರೋ ಟೈಮಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಅದೇ ನೋಡಿ, ಈ ಥರ ನಿಂಗೆ ಭುಜದ ಮೇಲೆ ಮಲ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಸಮಾಧಾನ ಆಗ್ತದೆ ಅನ್ನೋದಾದ್ರೆ ಯಾವಾಗಲೂ ಹೀಗೆ ಇರಿ. ನಾನು ಹೀಗೆ ಇದ್ರೆ ನಿಂಗೆ ಭುಜಕ್ಕೆ ನೋವಾಗುತ್ತೆ ಅಷ್ಟೇ. ಚಿನ್ನು ಮರಿ, ನಿಮ್ಮ ಗೆಲುವು ನಗದಿನ ಮುಂದೆ ನನ್ನ ನೋವೇನೂ ಇಲ್ಲ. ನನಗೆ ನಿಮ್ಮ ಸುಖ ನೆಮ್ಮದಿನೇ ಮುಖ್ಯ. ತಾನು ರೆಡಿಯಾಗೆಲ್ಲ ಹೊರಟಿದ್ಯಾ? ವಿಶ್ವನ್ ಜೊತೆ ಹೊರಗಡೆ ಹೋಗ್ತಾ ಇದ್ಯಾ? ಇಲ್ಲ ಅತ್ತೆ, ಅವನೆಲ್ಲಿ ನನ್ನ ಜೊತೆ ಬರ್ತಾನೆ. ಅವನನ್ನ ನೋಡಿದ್ರೇನೆ ಕೆಂಡ ತುಳ್ದಂಗೆ ಆಡ್ತಾನೆ.
ಅವನು ಸ್ವಲ್ಪ ಹಾಗೇನೆ. ಆದರೆ ಒಂದ್ಸಲ ಮನ್ಸು ಕೊಟ್ಬಿಟ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅದೇ ಪ್ರಾಣ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಕಾಲೇಜ್ ಹೋಗ್ತಿದ್ದೀನಿ ಅಂತ ಹೇಳಿದೆ. ಕಾಲೇಜ್ ಒಬ್ಳೆ ಹೋಗ್ತಾ ಇದೀಯಾ? ಒಂದ್ ನಿಮಿಷ ಇರು, ವಿಶ್ವನ್ ಕರಿತೇನೆ, ಅವನ ಜೊತೆ ಒಟ್ಟಿಗೆ ಹೋಗುತ್ತೆ. ಬೇಡ ಬೇಡ, ನಾನು ಒಬ್ಳೆ ಹೋಗ್ತೀನಿ. ನನಗೆ ಕಾಲೇಜ್ ಹತ್ರ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ. ಅದು ಮುಗಿಯೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಷ್ಟೊತ್ತವರೆಗೂ ಅವ್ನು ವೇಟ್ ಮಾಡ್ತಾನೋ ಇಲ್ವೋ. ಪರವಾಗಿಲ್ಲ ಅತ್ತೆ, ನಾನು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ಅಷ್ಟು ದೂರ ಒಬ್ಳೆ ಹೋಗ್ತೀಯಾ? ಅತ್ತೆ, ಇಷ್ಟು ವರ್ಷ ನಾನು ಒಬ್ಳೆ ದೇಶ ಬಿಟ್ಟು ಹೋಗಿ ಓದ್ಕೊಂಡು ಬರ್ಲಿಲ್ವಾ? ಇನ್ನು ಇಲ್ಲಿರೋ ಕಾಲೇಜ್ಗೆ ಹೋಗೋದಕ್ಕೆ ನನಗೆ ಭಯನಾ? ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಓಕೆನಾ? ಹುಷಾರಮ್ಮ. ಅತ್ತೆ, ವಿಶ್ವ ಏನಾದರೂ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ. ನಾನು ಕಾಲೇಜ್ ಹೋಗಿರೋ ವಿಷಯ ಅವನಿಗೆ ಹೇಳಬೇಡಿ. ಮಾ ಆಫೀಸ್ಗೆ ಹೋಗಿ ಬರ್ತೀನಿ. ದೀರ್ಘಾಯುಷ್ಯ 100 ವರ್ಷ ಚೆನ್ನಾಗಿ ಬಾಳಪ್ಪ. ಲಕ್ಷ್ಮಿ, ಟೈಮ್ ಆಯ್ತು. ಬಂದೆ ರೀ, ಜಾಗ್ರತೆಯಾಗಿ ಹೋಗಿ ಬನ್ನಿ. ಬಲ್ಲ. ಹುಷಾರಾಗಿ ಬಾಪ. ಆಯ್ತಮ್ಮ, ಆಯ್ತು. ರೀ, ಹುಷಾರಾಗಿ ಹೋಗಿ ಬನ್ನಿ. ಆಯ್ತು ಲಕ್ಷ್ಮಿ, ನೀನು ನಂಗೆ ಹಿಂಗೆಲ್ಲ ಬಂದು ಹುಷಾರಾಗಿ ಹೋಗಿ ಅಂತ ಹೇಳಿದಾಗೆಲ್ಲ ನಂಗೆ ಒಳ್ಳೇದಾಗಿದೆ. ಆದ್ರೆ ನಮ್ಮ ಆಸೆ ಇನ್ನೂ ಆಸೆಯಾಗಿ ಉಳ್ಕೊಂಡಿದೆಯಲ್ಲ. ಆಗುತ್ತೆ ಲಕ್ಷ್ಮಿ, ಆ ಭಗವಂತ ಕೊಟ್ಟೆ ಕೊಡ್ತಾನೆ. ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಬರಲಾ? ಬರಲಾ? ಇದು ಕರೆಕ್ಟ್ ಆಗಿದೆಯಾ ರಾಜಣ್ಣ? ಯಾವ್ಯಾವ ಗಾಡಿ ಮೊದಲು ಹೋಗ್ಬೇಕಂತಪ್ಪ ಇವತ್ತು? ಯಾಕಂದ್ರೆ ಯಾವ್ದು ಎಮರ್ಜೆನ್ಸಿ ಇದಾವೆ ಮೊದಲೇ ಹೇಳ್ಬಿಡಿ, ಇಲ್ಲಾಂದ್ರೆ ಓನರ್ಗಳು ಬಂದಾಗ ಸುಮ್ಮನೆ ಮರ್ಯಾದೆ ಹೋಗುತ್ತೆ. ಯಾವ ಗಾಡಿ ಹೋಗ್ಬೇಕಂತ ಫಸ್ಟು? ಏನ್ರಪ್ಪ ಹಿಂಗೆ ನೋಡ್ತಾ ನಿಂತ್ಕೊಂಡ್ರಿ? ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಬನ್ನಿ ಯಾವ ಗಾಡಿ ಹೇಳಿ. ಇನ್ನೆಲ್ಲಿ ಕೆಲಸ ಅಣ್ಣ? ನಿನ್ನೆ ರಿಟೈರ್ಮೆಂಟ್ ಆಗಿದ್ದು ಮರ್ತು ಬಿಟ್ರ? ಹೌದಲ್ಲ, 28 ವರ್ಷ ಬಂದಿದ್ನಲ್ಲ, ಕಾಲ್ ಹಂಗೆ ಕರ್ಕೊಂಡು ಬಂದ್ಬಿಟ್ಟು. ಕ್ಷಮಿಸಿಪ್ಪ, ಬರ್ತೀನಿ. ನೀವ್ಯಾಕಣ್ಣ ಕ್ಷಮೆ ಕೇಳಬೇಕು? ಕ್ಷಮೆ ಕೇಳಬೇಕಾಗಿರೋರು ಈ ಕಂಪನಿಯವರು. ನೀವು ಹೂ ಅನ್ನಿ, ನಾವೆಲ್ಲ ಸೇರಿ ನಿಮ್ಮ ಕೆಲ್ಸಕ್ಕೆ ಬರಂಗ್ ಮಾಡ್ತೀವಿ. ಬೇಡ, ಹಂಗೇನಾದ್ರೂ ಮಾಡಿ ನಿಮ್ಮ ಕೆಲ್ಸಕ್ಕೆ ಕೂತ್ ಅನ್ಕೋಬೇಡಿ. ನಂದು ಮುಗಿದೋದ್ ಕತೆ. ಹೋಗಿ ಕೆಲಸ ಮಾಡಿ ಹೋಗಿ. ಅಯ್ಯೋ, ನಾನೊಬ್ಬ